ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ದರ್ಶನ್ ಫೋಟೋ ಹಿಡ್ಕೊಂಡು ಡಿ ಬಾಸ್ ಘೋಷಣೆ ಕೂಗಿದ ಅಭಿಮಾನಿ. ಚಾಮುಂಡಿ ಬೆಟ್ಟದಲ್ಲಿ ಹಾಗಾದ್ರೆ ಮುಂದೇನಾಯಿತು ನೋಡಿ. ಹೆಂಗೆ ಅಂತಂದರೆ, ನಟ ದರ್ಶನ್ ಅವರು ಜೈಲಲ್ಲಿ ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೂ ಕೂಡ ಅವರ ಅಭಿಮಾನಿಗಳ ಕೂಗು ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಟ ದರ್ಶನ್ ಅವರು ರಿಲೀಸ್ ಆಗಲಿ, ಅಣ್ಣ ಬಂದ್ಬಿಡ್ಲಿ, ಡಿ ಬಾಸ್ಗೆ ಯಾವುದೇ ನೋವು ಸಂಕಷ್ಟ ಎದುರಾಗದೇ ಇರಲಿ ಅಂತ ದಿನಾಲೂ ಕೂಡ ಒಂದಲ್ಲ ಅಂದರೆ ಒಬ್ಬರು ಅಭಿಮಾನಿಗಳು ಪಾಪ ದೇವರು ದಿನರ ಹತ್ರ ಹೋಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಈಗಲೂ ಕೂಡ ಅಂತಹದ್ದೇ ಘಟನೆ ಆಗಿದೆ ನೋಡಿ. ಈಗ ಆಷಾಢ ಆಗಿರೋದ್ರಿಂದ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜೆ ಅಲಂಕಾರಗಳು, ಆಷಾಢ ಮಾಸದಲ್ಲಿ ತಾಯಿಗೆ ಇನ್ನಿಲ್ಲದಂತಹ ಪೂಜೆಗಳು ನಡೆಯುತ್ತೆ. ಆಕೆಯ ಮೇಲೆ ಏನು ಭಕ್ತಾದಿಗಳು ಇಟ್ಟಿರುವಂತಹ ನಂಬಿಕೆ, ಅಪಾರವಾದಂಥ ನಂಬಿಕೆ. ಅಷ್ಟೇ ಅಲ್ಲದೆ ನಟ ದರ್ಶನ್ ಅವರು ಕೂಡ ಏನು ಚಾಮುಂಡೇಶ್ವರಿ ಅಮ್ಮನವರನ್ನು ನಂಬಿದ್ದಂತಹ ಪರಮ ಭಕ್ತರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈಗ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಆಷಾಢ ಪೂಜೆಯ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ತೆರಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅವರ ಫೋಟೋ ಇಟ್ಕೊಂಡು ಅಭಿಮಾನಿಯೊಬ್ಬ ಡಿ ಬಾಸ್ ಅಂತ ಘೋಷಣೆ ಕೂಗಿರುವ ಪ್ರಸಂಗ ನಡೆದಿದೆ. ದೇವಿಯ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬ ನಟ ದರ್ಶನ್ ಅವರ ದೊಡ್ಡ ಭಾವಚಿತ್ರವನ್ನು ಹಿಡಿದುಕೊಂಡಿರ್ತಾನೆ. ಸ್ವಲ್ಪ ಸಮಯದ ನಂತರ ಆತ ಜೋರಾಗಿ ಡಿ ಬಾಸ್ ಅಂತ ಘೋಷಣೆ ಕೂಗಲಾರಂಭಿಸ್ತಾನೆ. ದೇವಿಯ ನಾಮಸ್ಮರಣೆಯ ಹೊತ್ತಲ್ಲಿ ನಟನ ಬಗ್ಗೆ ಜೈಕಾರ ಕೇಳಿ ಬಂದಿದ್ರಿಂದ ಭಕ್ತರು ಅರೆಕ್ಷಣ ಕಕ್ಕಾಬಿಕ್ಕಿ ಆಗೋಗ್ಬಿಡ್ತಾರೆ. ಏನಪ್ಪ ಇದು, ಎಲ್ಲಿಂದ ಕೇಳಿ ಬರ್ತಾ ಇದೆ? ನಾವು ದೇವಿಯ ಸ್ಮರಣೆ ಮಾಡ್ತಾ ಇದ್ದೀವಿ, ದೇವಿಯನ್ನು ಪಠಿಸ್ತಾ ಇದ್ದೀವಿ, ಜಪಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ದರ್ಶನ್ ಅನ್ನುವಂತಹ ಹೆಸರು ಕೇಳಿ ಬಂತಲ್ಲ ಅಂತ ಅಲ್ಲಿದ್ದಂತಹ ಭಕ್ತಾದಿಗಳೆಲ್ಲ ಒಂದು ಕಡೆ ದಿಗ್ಭ್ರಾಂತರಾಗ್ಬಿಡ್ತಾರೆ. ಸ್ಥಳದಲ್ಲಿ ಅಲ್ಲೇ ಇದ್ದಂತಹ ಪೊಲೀಸರು ತಕ್ಷಣವೇ ಮಧ್ಯ ಪ್ರವೇಶ ಮಾಡಿ ಆತನನ್ನು ತಡೆದು ಅಭಿಮಾನಿಯ ಕೈಯಲ್ಲಿದ್ದ ಭಾವಚಿತ್ರವನ್ನು ಅಂದರೆ ಫೋಟೋವನ್ನು ವಶಪಡಿಸಿಕೊಂಡು ಯಾವುದೇ ಗದ್ದಲ ಮಾಡದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಬಿಡ್ತಾರೆ. ದೇವಸ್ಥಾನದ ಒಳಗೆ ಭಾವಚಿತ್ರ ಪ್ರದರ್ಶಿಸುವುದು, ಘೋಷಣೆ ಕೂಗುವುದು ಅಥವಾ ಸಾರ್ವಜನಿಕ ಗದ್ದಲಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಹೀಗಾಗಿ ದರ್ಶನ್ ಅಭಿಮಾನಿಗೆ ಬುದ್ಧಿ ಹೇಳಿ ದೇವಿಯ ದರ್ಶನಕ್ಕೆ ಕಳಿಸಲಾಯಿತು. ಕೊಲೆ ಆರೋಪದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಹಿಂದೆಲ್ಲ ದರ್ಶನ್ ಹಲವು ಬಾರಿ ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ದರ್ಶನವನ್ನು ಪಡೆದಿದ್ರು. ಈಗ ದರ್ಶನ್ಗೆ ಸಾಧ್ಯವಾಗದ ಕಾರಣ ಅಭಿಮಾನಿ ದರ್ಶನ್ ಫೋಟೋ ಹಿಡ್ಕೊಂಡು ಹೋಗಿ ದೇವಿಯ ದರ್ಶನ ಮಾಡಿಸೋದಕ್ಕೆ ಇಚ್ಛಿಸಿದಂತೆ. ಬಟ್ ಅಷ್ಟೊತ್ತಿಗಾಗಲೇ ಅಲ್ಲಿದ್ದಂತಹ ಪೊಲೀಸರು ದರ್ಶನ್ ಅವರ ಫೋಟೋವನ್ನು ಕಸ್ಕೊಂಡು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ, ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡಬೇಡಿ, ಅದರಲ್ಲೂ ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಒಂದು ನಾನ್ಸೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಆ ಅಭಿಮಾನಿಗೆ ತಿಳಿ ಹೇಳಿ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಎನಿಹಾವ್, ಈಗಾಗಲೇ ಒಂದು ಕಡೆ ಪಾಪ ಅವರ ಅಭಿಮಾನಿಗಳಿಗೆ ಅವ್ರದ್ದೇ ಆದಂಥ ಒಂದು ನೋವಿರುತ್ತೆ. ದರ್ಶನ್ ಅವರು ಇಡೀ ಕನ್ನಡ ಚಿತ್ರರಂಗವನ್ನು ಆಳಿದಂತಹ ಧೀಮಂತ ನಾಯಕ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅವ್ರದ್ದೇ ಆದಂತಹ ಸ್ಟಾರ್ಡಮ್ ಕ್ರಿಯೇಟ್ ಮಾಡಿಕೊಂಡು ಇವತ್ತಿಗೂ ಕೂಡ ತಮ್ಮದೇ ಆದಂತಹ ಚಾಪನ್ನು ಮೂಡಿಸೋದ್ರ ಮುಖಾಂತರ ಅವರ ಬ್ಯಾಡ್ ಟೈಮ್ ಏನು ಮಾಡೋದಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆದರೆ ಅವರ ಬರುವಿಕೆಗಾಗಿ ಅಪಾರ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಒಳಗಿದ್ದಾಗಲೇ ಈ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಬಟ್ ಏನಾದರೂ ದರ್ಶನ್ ಅವರು ರಿಲೀಸ್ ಆದ್ರು ಅಂತಂದ್ರೆ ಆ ದಿನ, ಆ ಕ್ಷಣ ಯಾವ ರೀತಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.